ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮಾಡ್ತಾಯಿದ್ದೇನೆ ಹರಿಯಾಲಿ ಚಿಕನ್ ಕಬಾಬ್. ಈ ಹರಿಯಾಲಿ ಕಬಾಬ್ ಚಿಕನ್ ಮಾಡಲು ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೇನೆ. ನಂತರ ಅರ್ಧ ಬೌಲ್ನಷ್ಟು ಪುದೀನ, 6ರಿಂದ 7 ಗ್ರೀನ್ ಚಿಲ್ಲಿ, ನಂತರ ಮಿಕ್ಸಿ ಜಾರಿಗೆ 2 ಏಲಕ್ಕಿ, ಒಂದು 4 ಲವಂಗ, ಒಂದು 2 ಪೀಸ್ ಚಕ್ಕೆ ಮತ್ತು 1 ಟೇಬಲ್ ಸ್ಪೂನ್ ಪೆಪ್ಪರನ್ನು ನಾವೀಗ ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಅರಿಶಿನ ಪೌಡರ್, ಅರ್ಧ ಸ್ಪೂನ್ ಜೀರಾ ಪೌಡರ್, ಅರ್ಧ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ನಿಂಬೆಹಣ್ಣಿನ ಜ್ಯೂಸನ್ನು ನಾವು ಹಾಕ್ಕೊಳ್ಬೇಕು. ನಂತರ ಒಂದು 3 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನು ಕೂಡ ನಾವು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿ ನಾವೀಗ ಅದನ್ನು ಗ್ರೈಂಡ್ ಮಾಡಿ ತರೋಣ. ಈಗ ಗ್ರೀನ್ ಕಲರ್ನ ಪೇಸ್ಟ್ ಈಗ ರೆಡಿಯಾಗಿದೆ. ರೆಡಿಯಾದ ಪೇಸ್ಟಿಗೆ ಒಂದು 3 ಟೇಬಲ್ ಸ್ಪೂನು ಜೋಳದ ಹಿಟ್ಟನ್ನು ಅಥವಾ ಕಾರ್ನ್ ಫ್ಲೋರನ್ನು ನಾವು ಹಾಕ್ಕೊಳ್ಬೇಕು. ಜೊತೆಗೆ 1 ಟೇಬಲ್ ಸ್ಪೂನ್ ರೈಸ್ ಫ್ಲೋರನ್ನು ನಾವು ಹಾಕ್ಕೊಳ್ಬೇಕು. ಇದನ್ನು ನಾವು ಪುನಃ ಬ್ಲೆಂಡ್ ಮಾಡೋಣ, ಆಗ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಇಲ್ಲಿ ನಾನು 3/4 kg ಚಿಕನನ್ನು ತಗೊಂಡಿದ್ದೇನೆ. ಈಗ ಈ ಮಸಾಲೆಯನ್ನು ಚಿಕನ್ಗೆ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಳ್ಳುವಾಗ ನಾವು ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೇಕು. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 3 ಗಂಟೆ ನಾವು ಫ್ರಿಜ್ಜಲ್ಲಿ ಇದನ್ನು ಇಟ್ಕೊಳ್ಬೇಕು. ನಾನೀಗ ಮಸಾಲೆಗೆ ಚಿಕನನ್ನು ಹಾಕಿ ರೆಫ್ರಿಜ್ರೇಟರಲ್ಲಿ ನಾನು ಇಟ್ಕೊಳ್ತೇನೆ. ಒಂದು 3 ಗಂಟೆ ನಾನು ಇಟ್ಕೊಳ್ತೇನೆ. ಕಡಾಯಿ ಬಿಸಿ ಆದಾಗ ನಾನು ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಕಬಾಬ್ ಫ್ರೈ ಮಾಡಲು ಎಷ್ಟು ಆಯಿಲ್ ಬೇಕು ಅಷ್ಟನ್ನು ನಾವು ಹಾಕ್ಕೊಳ್ಳೋಣ. ಇಲ್ಲಿ ನಾನು ಕಬಾಬ್ ಫ್ರೈ ಮಾಡೋ ಮೊದಲು ಆಯಿಲಿಗೆ ಕರಿ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಕರಿ ಲೀವ್ಸ್ನ ಅರೋಮಾ ಆಯಿಲ್ಗೆ ಬಿಡ್ತದೆ. ಕರಿ ಲೀವ್ಸ್ ಸ್ವಲ್ಪ ಬಿಸಿ ಆದಾಗಲೇ ನಾವು ಅದನ್ನು ಹೊರಗೆ ತೆಗೆಯೋಣ. ಕರಿ ಲೀವ್ಸ್ನ ಸ್ಮೆಲ್ ಈ ಆಯಿಲಲ್ಲಿ ಇರೋದ್ರಿಂದ ಅದೇ ಆಯಿಲಲ್ಲಿ ನಾವು ಈ ಕಬಾಬನ್ನು ಫ್ರೈ ಮಾಡೋದ್ರಿಂದ ಕಬಾಬು ಒಳ್ಳೆ ಸ್ಮೆಲ್ ಬರ್ತದೆ, ಅರೋಮಾ ತುಂಬ ಚೆನ್ನಾಗಿರ್ತದೆ. ಈಗ ನಾವು ಮ್ಯಾರಿನೇಷನ್ ಆದ ಚಿಕನನ್ನು ಫ್ರೈ ಮಾಡಿಕೊಳ್ಬೇಕು. ಹರಿಯಾಲಿ ಚಿಕನ್ ಈಗ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಆದ ಹರಿಯಾಲಿ ಚಿಕನ್ ಕಬಾಬ್ ಈಗ ರೆಡಿಯಾಗಿದೆ. ಕ್ರಿಸ್ಪಿಯಾದ ಹರಿಯಾಲಿ ಚಿಕನ್ ಕಬಾಬನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.